ರಿಯಾ ಬೆಳಿಗ್ಗೆ ಎದ್ದು ನಿಧಾನವಾಗಿ ಅಡುಗೆಮನೆಯಲ್ಲಿ ಉಪಹಾರ ತಯಾರಿಸುತ್ತಿದ್ದಳು. ಆಕೆಯ ಗಂಡ ಆರವ್ ಎದ್ದು ಅಡುಗೆಮನೆಗೆ ಬಂದಾಗ ಆಶ್ಚರ್ಯದಿಂದ, ಏನು, ನೀನಿನ್ನೂ ರೆಡಿಯಾಗಿಲ್ಲ, ಉಪಹಾರವನ್ನೇ ತಯಾರಿಸುತ್ತಿದ್ದೀಯಾ? ಆಫೀಸ್ಗೆ ಯಾವಾಗ ಹೊರಡುತ್ತೀ? ನಿನಗೆ ತಡವಾಗುತ್ತದೆ ಎಂದನು. ರಿಯಾ ನಿಧಾನವಾಗಿ, ನಾನು ಇಂದು ಆಫೀಸಿಗೆ ರಜೆ ಹಾಕಿದ್ದೇನೆ. ದೊಡ್ಡಮ್ಮ ಮನೆಗೆ ಬಂದಿದ್ದಾರೆ, ಅದಕ್ಕೆ ನಾನು ಮನೆಯಲ್ಲೇ ಇರಲು ನಿರ್ಧರಿಸಿದೆ ಎಂದಳು. ಆರವ್, ದೊಡ್ಡಮ್ಮ 1 ವಾರದವರೆಗೆ ಬಂದಿದ್ದಾರೆ. ನೀನು ಪ್ರತಿದಿನ ಆಫೀಸಿಗೆ ರಜೆ ಹಾಕುತ್ತೀಯಾ? ಅಲ್ಲಿ ನಿನ್ನ ಕೆಲಸ ಬಾಕಿ ಉಳಿದರೆ ನಿನಗೆ ತೊಂದರೆಯಾಗುತ್ತದೆ ಎಂದನು. ರಿಯಾ, ಇಲ್ಲ, ನಾನು ಇವತ್ತು ಮಾತ್ರ ರಜೆ ಹಾಕುತ್ತಿದ್ದೇನೆ. ನಾಳೆಯಿಂದ ನಾನು ಆಫೀಸಿಗೆ ಹೋಗುತ್ತೇನೆ. ನಿನ್ನೆ ಸಂಜೆ ದೊಡ್ಡಮ್ಮ ಸ್ವಲ್ಪ ಕೋಪಗೊಂಡಿದ್ದರು ಎಂದಳು. ಅವರು ಮಾತನಾಡುತ್ತಿರುವಾಗಲೇ ದೊಡ್ಡಮ್ಮ ಅಡುಗೆಮನೆಗೆ ಬಂದರು. ಆಗ ಇಬ್ಬರೂ ಸುಮ್ಮನಾದರು. ಆರವ್ ಸದ್ದಿಲ್ಲದೆ ಅಡುಗೆಮನೆಯಿಂದ ನೀರು ತೆಗೆದುಕೊಂಡು ಅಲ್ಲಿಂದ ಹೋದನು. ದೊಡ್ಡಮ್ಮ ರಿಯಾಗೆ ಗದರಿಸುತ್ತಾ, ರಿಯಾ, ನೀನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಡುಗೆಮನೆಗೆ ಬರುವುದಿಲ್ಲವೇ? ಈಗ ಅನಿವಾರ್ಯ, ಇಲ್ಲದಿದ್ದರೆ ನಾನು ಹೀಗೆ ಏನನ್ನೂ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ. ಮನೆಯ ಸೊಸೆ ಸ್ನಾನ ಮಾಡಿ ಅಡುಗೆಮನೆಗೆ ಬರುವವರೆಗೆ ನನ್ನ ಮನಸ್ಸಿಗೆ ಸಮಾಧಾನವೇ ಇರುವುದಿಲ್ಲ ಎಂದರು. ಹೀಗೆ ಹೇಳಿ ರಿಯಾಳ ಕೈಯಿಂದ ಮಾಡಿದ ಚಹಾವನ್ನು ಕುಡಿಯಲು ಪ್ರಾರಂಭಿಸಿದರು. ರಿಯಾ ಸ್ವಲ್ಪ ಬೇಸರಗೊಂಡು, ನಾನು ಅವರನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವರು ನನ್ನಲ್ಲಿ ತಪ್ಪುಗಳನ್ನು ಹುಡುಕುತ್ತಿದ್ದಾರೆ ಎಂದು ಯೋಚಿಸಿದಳು. ಹೇಗಾದರೂ ದೊಡ್ಡಮ್ಮ ಚಹಾ ಕಪ್ ತೆಗೆದುಕೊಂಡು ಅಡುಗೆಮನೆಯಿಂದ ಹೋದರು. ಆಗ ರಿಯಾ ಬೇಗನೆ ಉಪಹಾರ ತಯಾರಿಸಲು ಪ್ರಾರಂಭಿಸಿದಳು. ದೊಡ್ಡಮ್ಮ ನಿನ್ನೆ ಸಂಜೆ ಮನೆಗೆ ಬಂದಿದ್ದರು. ರಿಯಾ ಆಫೀಸಿನಿಂದ ಮನೆಗೆ ಬಂದಾಗ, ನಾನು ಮನೆಗೆ ಬಂದಿದ್ದೇನೆ ಮತ್ತು ನಿಮ್ಮ ಅತ್ತೆ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇತ್ತೀಚಿನ ಸೊಸೆಯಂದಿರಿಗೆ ಅತಿಥಿಗಳನ್ನು ಹೇಗೆ ಆದರಿಸಬೇಕೆಂದು ತಿಳಿದಿಲ್ಲ ಎಂದು ದೊಡ್ಡಮ್ಮ ಅವಳಿಗೆ ಗದರಿಸಿದ್ದರು. ಅದಕ್ಕಾಗಿಯೇ ರಿಯಾ ಇಂದು ರಜೆ ತೆಗೆದುಕೊಂಡಿದ್ದಳು. ಇದರಿಂದ ದಿನವಿಡೀ ಮನೆಯಲ್ಲಿದ್ದು ದೊಡ್ಡಮ್ಮನ ಬಗ್ಗೆ ಗಮನ ಹರಿಸಬಹುದು. ಬೆಳಿಗ್ಗೆ ಉಪಾಹಾರಕ್ಕೆ ದೊಡ್ಡಮ್ಮನಿಗೆ ಇಷ್ಟವಾದ ಇಡ್ಲಿ ಸಾಂಬಾರ್ ಮಾಡಿದಳು. ಜೊತೆಗೆ ಈರುಳ್ಳಿ ಟೊಮೆಟೊ ಚಟ್ನಿ ತುಂಬಾ ರುಚಿಯಾಗಿತ್ತು. ದೊಡ್ಡಮ್ಮ ಕೇಳಿ ಚಟ್ನಿ ತಿಂದರು. ಮಧ್ಯಾಹ್ನದ ಊಟಕ್ಕೆ ವೆಜ್ ಬಿರಿಯಾನಿ, ಪನೀರ್, ರೈತ, ಒಣ ಆಲೂಗಡ್ಡೆ ಮತ್ತು ಕೊತ್ತಂಬರಿ ಪುದೀನ ಚಟ್ನಿ ಮಾಡಿದಳು. ಊಟ ತುಂಬಾ ರುಚಿಯಾಗಿತ್ತು. ಮೊದಲಿಗೆ ತನ್ನ ಅತ್ತೆ ಮತ್ತು ದೊಡ್ಡಮ್ಮನಿಗೆ ಊಟ ಬಡಿಸಿದಳು. ಆಕೆಯ ಗಂಡ ಕೂಡ ಊಟದ ಸಮಯದಲ್ಲಿ ಮನೆಗೆ ಬರುತ್ತಿದ್ದನು. ಅವನು ಕೂಡ ಊಟ ಮಾಡಿ ಹೋಗಿದ್ದನು. ಈಗ ಅಡುಗೆಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ತಾನು ಊಟದ ಮೇಜಿನ ಬಳಿ ಊಟಕ್ಕೆ ಕುಳಿತಿದ್ದಳು. ಆಗ ಆಕೆಯ ಅತ್ತೆಗೆ ಆಕೆಯ ನಾದಿನಿ ನವ್ಯಾರಿಂದ ಫೋನ್ ಬಂತು. ನವ್ಯಾ ಹೇಳಿದಳು, ಅತ್ತಿಗೆ ಮನೆಯಲ್ಲಿದ್ದಾರೆ, ಹಾಗಾಗಿ ಅವರನ್ನು ನೋಡಲು ನಾನು ಮನೆಗೆ ಬರುತ್ತಿದ್ದೇನೆ. ಕೇವಲ 10 ನಿಮಿಷಗಳಲ್ಲಿ ತಲುಪುತ್ತೇನೆ. ಇದನ್ನು ಕೇಳಿ ರಾಧಿಕಾ ತುಂಬಾ ಸಂತೋಷಪಟ್ಟರು ಮತ್ತು ಹೇಳಿದರು, ಹೌದು ಮಗಳೇ, ಬೇಗ ಮನೆಗೆ ಬಾ, ನಾನು ನಿನಗಾಗಿ ಕಾಯುತ್ತಿರುವೆ. ಅತ್ತಿಗೆ ಅಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರು. ಅವರ ಕಿವಿಗಳು ನೆಟ್ಟಗಾದವು. ಅವರು ಹೇಳಿದರು, ನವ್ಯಾ ನನ್ನನ್ನು ನೋಡಲು ಬರುತ್ತಿದ್ದಾಳೆ. ಇದು ಬಹಳ ಒಳ್ಳೆಯ ವಿಷಯ. ಆಕೆಯ ಮಕ್ಕಳು ಸಹ ಬರುತ್ತಿದ್ದಾರೆ. ಆಗ ರಾಧಿಕಾ ಹೇಳಿದರು, ಇಲ್ಲ, ಅವರು ಶಾಲೆಯಲ್ಲಿದ್ದಾರೆ. ಆಕೆ ತವರು ಮನೆಗೆ ಹೋಗುವಾಗ ಶಾಲೆಯಿಂದ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾಳೆ. ಅತ್ತಿಗೆ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದರು, ಆಕೆಯ ಮಕ್ಕಳು ತುಂಬಾ ತುಂಟರು. ಅವರು ಬರದಿದ್ದು ಒಳ್ಳೆಯದಾಯಿತು. ಆದರೆ ಅವರು ನೇರವಾಗಿ ಏನನ್ನೂ ಹೇಳಲಿಲ್ಲ. ನಂತರ ಅವರು ರಿಯಾ ಕಡೆಗೆ ನೋಡುತ್ತಾ, ರಿಯಾ, ನೋಡು, ನಿನ್ನ ನಾದಿನಿ ಬರುತ್ತಿದ್ದಾಳೆ ಮತ್ತು ಮಧ್ಯಾಹ್ನದ ಊಟದ ಸಮಯವೂ ಆಗಿದೆ. ಈಗ ಆಕೆ ಇಲ್ಲಿಂದ ಹಸಿದು ಹೋಗಬಾರದು, ಆಕೆಗೂ ಸ್ವಲ್ಪ ಊಟವನ್ನು ತೆಗೆದಿಡು ಎಂದರು. ರಿಯಾ ಹೇಳಿದಳು, ಆದರೆ ಅತ್ತಿಗೆ, ನಾನು ಲೆಕ್ಕಾಚಾರದಲ್ಲಿಯೇ ಅಡುಗೆ ಮಾಡಿದ್ದೇನೆ ಮತ್ತು ಎಲ್ಲ ಊಟ ಮುಗಿದು ಹೋಗಿದೆ. ಅತ್ತಿಗೆ ಎದ್ದು ನಿಂತು ಹೇಳಿದರು, ನಿನ್ನ ತಟ್ಟೆಯಲ್ಲಿ ಊಟ ಹಾಗೇ ಇದೆ. ಇನ್ನೂ ನೀನು ಮುಟ್ಟಿಯೂ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡು, ನಿನ್ನ ಪಾಲಿನ ಬಿರಿಯಾನಿ ಮತ್ತು ಪನೀರ್ ಅನ್ನು ನಾದಿನಿಗಾಗಿ ತೆಗೆದಿಡು. ರಿಯಾ ಆಶ್ಚರ್ಯದಿಂದ ಹೇಳಿದಳು, ಆದರೆ ಅತ್ತಿಗೆ, ನನಗೆ ತುಂಬಾ ಹಸಿವಾಗಿದೆ. ನನಗೆ ಇಡ್ಲಿ ಸಾಂಬಾರ್ ಇಷ್ಟವಿಲ್ಲ. ಹಾಗಾಗಿ ನಾನು ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ. ಮಧ್ಯಾಹ್ನ ಒಮ್ಮೆಯೇ ಸರಿಯಾಗಿ ತಿನ್ನೋಣ ಎಂದುಕೊಂಡಿದ್ದೆ. ಆಗ ಅತ್ತಿಗೆ ಕೋಪದಿಂದ, ನಾನು 1 ಬಾರಿ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲವೇ? ನಿನಗೆ ಸ್ವಲ್ಪ ಹಸಿವನ್ನು ಸಹಿಸಿಕೊಳ್ಳಲು ಬರಬೇಕು. ಮನೆಯ ಮಗಳು ಬರುತ್ತಿದ್ದಾಳೆ. ಅವಳು ಊಟ ಮಾಡದೆ ಹೋಗುತ್ತಾಳೆ. ಹೇಗಿದ್ದರೂ ಬಿರಿಯಾನಿ ಮತ್ತು ಪನೀರ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ನಿನ್ನ ನಾದಿನಿಗೆ ತಿನ್ನಿಸಲು ಆಗುವುದಿಲ್ಲವೇ? ಸೊಸೆ, ನಿನ್ನ ಮನಸ್ಸು ತುಂಬಾ ಚಿಕ್ಕದು. ನೀನು ಒಂದು ಕೆಲಸ ಮಾಡು, ಸಂಜೆಯ ಟೀ ಬೇಗ ಕುಡಿದು ಬಿಡು, ನಿನ್ನ ಹಸಿವು ಸತ್ತು ಹೋಗುತ್ತದೆ. ಸೊಸೆಗೆ ತುಂಬಾ ಹಸಿವಾಗಿತ್ತು.
ನಾದಿನಿಯ ಹೊಟ್ಟೆ ತುಂಬಿಸಲು ಸೊಸೆಯ ಬಾಯಿಯಿಂದ ತುತ್ತು ಕಿತ್ತುಕೊಳ್ಳುವುದು ಸರಿಯೇ ಎಂದು ಆಶ್ಚರ್ಯಚಕಿತಳಾದಳು. ಆಗ ಅತ್ತೆಯವರು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು, ನನ್ನ ಮಗಳು ಮನೆಗೆ ಬರುತ್ತಿದ್ದರೆ ಆಕೆಗೆ ಏನಾದರೂ ಬೇರೆ ಮಾಡಬಹುದು. ಆದರೆ ನನ್ನ ಸೊಸೆಯ ಪಾಲಿನ ಊಟವನ್ನು ಕಿತ್ತುಕೊಂಡು ನನ್ನ ಮಗಳಿಗೆ ತಿನ್ನಿಸಲು ಸಾಧ್ಯವಿಲ್ಲ. ನನ್ನ ಮಗಳು ಸಹ ಇನ್ನೊಬ್ಬರ ಮನೆಯ ಸೊಸೆ. ಅಲ್ಲಿ ಆಕೆಯೊಂದಿಗೆ ಈ ರೀತಿ ವರ್ತಿಸಿದರೆ ನನಗೆ ಇಷ್ಟವಾಗುವುದಿಲ್ಲ. ನನಗೆ ನನ್ನ ಮಗಳಿಗೆ ಯಾವುದು ಇಷ್ಟವಾಗುವುದಿಲ್ಲವೋ ಅದನ್ನು ನಾನು ನನ್ನ ಸೊಸೆಯೊಂದಿಗೆ ಮಾಡಲು ಬಿಡುವುದಿಲ್ಲ. ಅತ್ತಿಗೆ ಮುಖ ಸಿಂಡರಿಸಿಕೊಂಡು ಹೇಳಿದಳು, ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಇದೆಯೋ ಇಲ್ಲವೋ? ರಾಧಿಕಾ ದೃಢವಾದ ಮಾತುಗಳಲ್ಲಿ ಹೇಳಿದರು, ನನ್ನ ಮನೆಯಲ್ಲಿ ಮನೆಯ ಸೊಸೆಗೂ ಗೌರವವಿದೆ ಮತ್ತು ಮಗಳಿಗೂ ಗೌರವವಿದೆ. ನಾನು ನನ್ನ ಮಗಳನ್ನು ಹಸಿವಿನಿಂದ ಇಡುತ್ತೇನೆಂದು ಹೇಳುವುದಿಲ್ಲ. ಆದರೆ ಊಟ ಬಡಿಸಿಕೊಂಡು ಕುಳಿತಿರುವ ಸೊಸೆಯ ಮುಂದಿನಿಂದ ತಟ್ಟೆಯನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನನ್ನೊಂದಿಗೂ ಇದು ಹಲವು ಬಾರಿಯಾಗಿದೆ. ನೆನಪಿದೆಯೇ ಅಕ್ಕ? ನೀವು ಎಷ್ಟು ಬಾರಿ ಹೇಳದೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರುತ್ತಿದ್ದಿರಿ. ಆಗ ಅಮ್ಮ ನನ್ನ ಪಾಲಿನ ಊಟವನ್ನು ತೆಗೆದು ನಿನಗೆ ಕೊಡುತ್ತಿದ್ದರು. ನಾನು ಏನಾದರೂ ತಿಂದುಕೊಂಡು ಇರಬೇಕಾಗುತ್ತಿತ್ತು. ಆದರೆ ನನ್ನ ಸೊಸೆ ಅದನ್ನೆಲ್ಲ ಅನುಭವಿಸಬೇಕು ಎಂದು ನಾನು ಬಯಸುವುದಿಲ್ಲ. ನಾನು ಈ ಜಗತ್ತಿನಲ್ಲಿ ಇಲ್ಲದಿದ್ದಾಗ ನನ್ನ ಸೊಸೆ ಮತ್ತು ಮಗಳ ನಡುವೆ ಪ್ರೀತಿಯ ಸಂಬಂಧವಿರಬೇಕು ಎಂದು ನಾನು ಬಯಸುತ್ತೇನೆ. ಪದಾರ್ಥಗಳನ್ನು ಮತ್ತೆ ಮಾಡಬಹುದು ಮತ್ತು ನನ್ನ ಮಗಳಿಗೂ ನಾನು ಅಡುಗೆ ಮಾಡಲು ಕಲಿಸಿದ್ದೇನೆ. ಹಾಗಾಗಿ ಆಕೆ ಸ್ವತಃ ತನ್ನಿಷ್ಟದ ಅಡುಗೆಯನ್ನು ಮಾಡಿಕೊಂಡು ತಿನ್ನಬಹುದು. ಅದಕ್ಕಾಗಿ ನಾನು ಸೊಸೆಯ ಬಾಯಿಯಿಂದ ತುತ್ತು ಕಿತ್ತುಕೊಳ್ಳುವ ಅಗತ್ಯವಿಲ್ಲ. ರಿಯಾ ತನ್ನ ಅತ್ತೆಯ ಮಾತುಗಳನ್ನು ಕೇಳಿ ನಿಜವಾಗಿಯೂ ಹೆಮ್ಮೆಪಟ್ಟಳು. ಆಕೆಗೆ ಇಂತಹ ಜಾಣ್ಮೆಯ ಅತ್ತೆ ಸಿಕ್ಕಿದ್ದಾರೆ. ಆಕೆಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಆಗ ರಾಧಿಕಾ ಆಕೆಯ ಹಣೆಯ ಮೇಲೆ ಕೈಯಾಡಿಸುತ್ತಾ, ನೀನು ಊಟ ಮಾಡು ರಿಯಾ, ನಾನು ನೋಡಿಕೊಳ್ಳುತ್ತೇನೆ. ಅಡುಗೆ ಮನೆಯಲ್ಲಿ ಏನಾದರೂ ಮಾಡಲು ತಯಾರಿಸಿಕೊಳ್ಳುತ್ತೇನೆ ಎಂದರು. ಆಗ ಬಾಗಿಲಿಗೆ ಬಂದ ನವ್ಯ ಓಡುತ್ತಾ ತಾಯಿಯ ಬಳಿ ಬಂದು ಹೇಳಿದಳು, ಅಮ್ಮ, ಏನನ್ನೂ ಮಾಡುವ ಅಗತ್ಯವಿಲ್ಲ. ನಾನು ಹೀಗೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರುತ್ತಿದ್ದೆ. ಹಾಗಾಗಿ ದಾರಿಯಲ್ಲಿ ಕಚೋರಿ ಮತ್ತು ಸಮೋಸಗಳನ್ನು ಕಟ್ಟಿಸಿಕೊಂಡಿದ್ದೇನೆ. ಮತ್ತು ಅತ್ತಿಗೆ ಒಳ್ಳೆಯದಾಯಿತು, ನೀವು ಊಟ ಮಾಡಿಲ್ಲ. ನೀವು ಸಹ ಸಮೋಸ ಮತ್ತು ಕಚೋರಿಗಳನ್ನು ತೆಗೆದುಕೊಳ್ಳಿ. ರಿಯಾ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಆಕೆ ಹೇಳಿದಳು, ನಾನು ನನ್ನ ತವರು ಮನೆಯಲ್ಲಿ ಸಹ ಇದನ್ನೇ ನೋಡಿದ್ದೆ. ನನ್ನ ಚಿಕ್ಕಮ್ಮ ಮನೆಗೆ ಬರುತ್ತಿದ್ದರೆ ಎಲ್ಲರೂ ಅವರ ಉಪಚಾರದಲ್ಲಿ ತೊಡಗಬೇಕಾಗುತ್ತಿತ್ತು. ಅವರು ಎಂದಿಗೂ ಏನನ್ನೂ ತರುತ್ತಿರಲಿಲ್ಲ. ಆದರೆ ಅವರು ಇದ್ದಕ್ಕಿದ್ದ ಹಾಗೆ ಮನೆಗೆ ಬರುತ್ತಿದ್ದರೆ ಎಲ್ಲರೂ ಅವರಿಗೆ ಒಳ್ಳೆಯ ಊಟ ಸಿಗಬೇಕು ಎಂದು ಯೋಚಿಸುತ್ತಿದ್ದರು. ಆ ಕಾರಣದಿಂದ ನನ್ನ ತಾಯಿಗೆ ಕೆಲವೊಮ್ಮೆ ಊಟ ಕಡಿಮೆಯಾಗುತ್ತಿತ್ತು. ಕೆಲವೊಮ್ಮೆ ಅವರಿಗೆ ಯಾವುದೇ ವಿಶೇಷ ತಿಂಡಿ ತಿನ್ನಲು ಸಿಗುತ್ತಿರಲಿಲ್ಲ. ಜನರು ಮನೆಯ ಸೊಸೆಗೆ ನಾದಿನಿಗಾಗಿ ತ್ಯಾಗ ಮಾಡುವ ಪಾಠವನ್ನು ಹೇಳುತ್ತಾರೆ ಎಂದು ನಾನು ಯಾವಾಗಲೂ ನೋಡಿದ್ದೇನೆ. ಆದರೆ ಇಂದು ನಾನು ಮೊದಲ ಬಾರಿಗೆ ನನ್ನ ಅತ್ತೆ ಮತ್ತು ನಾದಿನಿ ನನ್ನ ಬಗ್ಗೆಯೂ ಯೋಚಿಸುತ್ತಿದ್ದಾರೆ ಹೇಳುತ್ತಾ ಆಕೆ ತುಂಬಾ ಭಾವುಕಳಾದಳು. ಆಗ ಆಕೆಯ ನಾದಿನಿ ನಗುತ್ತಾ ಹೇಳಿದಳು, ಅತ್ತಿಗೆ, ಎಲ್ಲಿ ಮಗಳು ಮತ್ತು ಸೊಸೆಯ ನಡುವೆ ತಾರತಮ್ಯ ಇರುತ್ತದೆಯೋ ಅಲ್ಲಿ ಇರಬಹುದು. ಆದರೆ ನಾನು ನನ್ನ ಅತ್ತಿಗೆಗೆ ಏನೂ ತಪ್ಪು ಆಗಲು ಹೇಗೆ ಬಿಡಲಿ? ನಾನು ಸಹ ಯಾರದ್ದೋ ಮನೆಯ ಸೊಸೆ ಅಲ್ಲವೇ? ನಾನು ನನ್ನ ಅತ್ತಿಗೆಯೊಂದಿಗೆ ಕೆಟ್ಟದಾಗಿ ವರ್ತಿಸಿ ನನ್ನ ಕರ್ಮವನ್ನು ಕೆಡಿಸಿಕೊಂಡರೆ ಎಲ್ಲಿ ನನ್ನ ಗಂಡನ ಮನೆಯಲ್ಲಿ ನನಗೂ ಹೀಗಾಗುತ್ತದೆಯೋ? ಇಷ್ಟೆಲ್ಲ ಹೇಳಿ ಆಕೆ ಬೇಗ ತಟ್ಟೆಯಲ್ಲಿ ಸಮೋಸ ಮತ್ತು ಕಚೋರಿಗಳನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡಳು. ನಂತರ ಮೂವರೂ ನಗುತ್ತಾ ಸಮೋಸ ಮತ್ತು ಕಚೋರಿಯ ಮಜಾ ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಅತ್ತಿಗೆ ಸಹ ಜೊತೆ ಕೊಡಲು ಕುಳಿತರೂ ಆ ಮೂವರ ನಗುವುದು ಖುಷಿ ಅವರಿಗೆ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಅವರು ಎಂದಿಗೂ ತಮ್ಮ ಅತ್ತಿಗೆಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಲು ಪ್ರಯತ್ನಿಸಲೇ ಇಲ್ಲ. ಹಾಗಾಗಿ ಇಂದು ತಾಯಿ ಇಲ್ಲದ ಮೇಲೆ ತವರುಮನೆಯಲ್ಲಿ ಅವರಿಗೆ ಸ್ವಲ್ಪ ವಿಚಿತ್ರವಾಗುತ್ತಿತ್ತು. ಅವರ ಊಟೋಪಚಾರದಲ್ಲಿ ಯಾವುದೇ ಕೊರತೆ ಇಲ್ಲದಿದ್ದರೂ ಸಂಬಂಧದಲ್ಲಿ ಆ ಮಾತೇ ಇರಲಿಲ್ಲ. ಯಾವ ಮಾತನ್ನು ಅವರು ಇಂದು ನವ್ಯ ಮತ್ತು ರಿಯಾರ ಸಂಬಂಧದಲ್ಲಿ ನೋಡುತ್ತಿದ್ದರೋ ಅದು, ಸ್ನೇಹಿತರೇ, ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಗೌರವ ಮುಖ್ಯ. ಅದು ಸೊಸೆಯಾಗಿರಲಿ ಅಥವಾ ಮಗಳಾಗಿರಲಿ. ಸೊಸೆಯಿಂದ ತ್ಯಾಗವನ್ನು ನಿರೀಕ್ಷಿಸುವುದು ಮತ್ತು ಆಕೆಯನ್ನು ಯಾವಾಗಲೂ ಹಿಂದೆ ಇಡುವುದು ಸರಿಯಲ್ಲ. ಯಾವಾಗ ಅತ್ತೆ ಮತ್ತು ನಾದಿನಿ ಸೊಸೆಯ ಹಕ್ಕು ಮತ್ತು ಭಾವನೆಗಳಿಗೆ ಬೆಲೆ ಕೊಡುತ್ತಾರೋ ಆಗ ಮನೆಯಲ್ಲಿ ನಿಜವಾದ ಆತ್ಮೀಯತೆ ಮತ್ತು ಪ್ರೀತಿ ಇರುತ್ತದೆ. ಸಂಬಂಧಗಳನ್ನು ಬಲಪಡಿಸಲು ಹಳೆಯ ತಾರತಮ್ಯವನ್ನು ಹಿಂದೆ ಬಿಟ್ಟು ಎಲ್ಲರಿಗೂ ಸಮಾನವಾಗಿ ನೋಡಬೇಕು ಮತ್ತು ಗೌರವಿಸುವುದು ಅಗತ್ಯ. ಸ್ನೇಹಿತರೇ, ನಿಮಗೆ ನನ್ನ ಕತೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.